ನಮಸ್ಕಾರ. ಇವತ್ತು ನಾವು ಒಂದು ಚುನಾವಣಾ ಫಲಿತಾಂಶವನ್ನ ರಾಜಕೀಯ ದೃಷ್ಟಿಯಿಂದ ಮಾತ್ರ ನೋಡಲ್ಲ. ಇದೊಂದು ಆಡಳಿತದ ಕೇಸ್ ಸ್ಟಡಿ, ಅಂದ್ರೆ ಡೇಟಾ ಆಧಾರಿತ ವಿಶ್ಲೇಷಣೆ. ಹುಣಸೂರಿನಲ್ಲಿ ಬಂದ ತೀರ್ಪು ಇದೆಯಲ್ಲ, ಅದು ಬರೀ ನಂಬರ್ಗಳ ಆಟ ಅಲ್ಲ. ಅದು ಅಲ್ಲಿನ ಜನರ ಆಶಯ ಆಕಾಂಕ್ಷೆಗಳು, ಅವರ ಸವಾಲುಗಳ ಒಂದು ಕನ್ನಡಿ. ಸರಿ, ಹಾಗಿದ್ರೆ ಬನ್ನಿ ಇದರ ಆಳ ಕೇಳಿಯೋಣ. ಒಂದು ಕ್ಷೇತ್ರದ ಜನರ ತೀರ್ಪನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಆ ಮಣ್ಣನ್ನ, ಅಲ್ಲಿನ ಜನರನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಕರ್ನಾಟಕದ ಪ್ರಮುಖ ತಾಲೂಕುಗಳಲ್ಲಿ ಒಂದಾದ ಹುಣಸೂರು ಕೇವಲ ಒಂದು ಜಾಗ ಅಲ್ಲ. ಅದು ತನ್ನದೇ ಆದೊಂದು ಕಥೆ ಹೇಳತ್ತೆ, ತನ್ನದೇ ಆದ ಕನಸುಗಳನ್ನ ಕಟ್ಕೊಂಡಿರೋ ಒಂದು ಜೀವಂತ ಸಮುದಾಯ. ಇಲ್ಲಿನ ರಾಜಕೀಯದ ಬೇರು ಎಲ್ಲಿದೆ ಅಂತ ತಿಳಿಬೇಕು ಅಂದ್ರೆ ನಾವು ಜನರ ದೈನಂದಿನ ಬದುಕಿನ ಒಳಗೆ ಇಣಿಕಿ ನೋಡ್ಬೇಕು. ಅವರ ಜೀವನಕ್ಕೆ ಆಧಾರ ಏನು? ಅವರು ಪ್ರತಿದಿನ ಎದುರಿಸೋ ಸವಾಲುಗಳು ಯಾವುವು? ಈ ಪ್ರಶ್ನೆಗಳಿಗೆ ಸಿಗೋ ಉತ್ತರವೇ ಇಲ್ಲಿನ ರಾಜಕೀಯದ ದಿಕ್ಕನ್ನ ನಿರ್ಧರಿಸುತ್ತೆ. ಈ ಸಂಖ್ಯೆಗಳನ್ನ ನೋಡಿ, ಇದು ಬಹಳ ಸ್ಪಷ್ಟವಾಗಿ ಒಂದು ಕಥೆ ಹೇಳುತ್ತೆ. ಹುಣಸೂರು ಅಂದ್ರೆ ಅದು ಮೂಲತಃ ಒಂದು ಕೃಷಿ ಪ್ರಧಾನ ಪ್ರದೇಶ. ಸುಮಾರು 82% ಜನ ಇರೋದು ಹಳ್ಳಿಗಳಲ್ಲಿ. ಅಷ್ಟೇ ಅಲ್ಲ, ಅರ್ಧಕ್ಕಿಂತ ಹೆಚ್ಚು ಕೆಲಸ ಮಾಡೋ ಜನ ನೇರವಾಗಿ ಕೃಷಿಯನ್ನೇ ನಂಬ್ಕೊಂಡಿದ್ದಾರೆ. ಅಂದಮೇಲೆ ಇಲ್ಲಿನ ರಾಜಕೀಯದ ಮೇಲೆ ಮಣ್ಣಿನ ಪ್ರಭಾವ ಎಷ್ಟಿರುತ್ತೆ ಅಂತ ಊಹಿಸಬಹುದು. 25% ಇದೊಂದು ಸಾಮಾನ್ಯ ಸಂಖ್ಯೆಯಲ್ಲ. ಮೈಸೂರು ನಗರಕ್ಕೆ ಕೆಲಸ ಹುಡ್ಕೊಂಡು ಬರುವ ಗ್ರಾಮೀಣ ಯುವಕರಲ್ಲಿ ಪ್ರತಿ 4 ಜನರಲ್ಲಿ ಒಬ್ರು ಹುಣಸೂರಿನಿಂದ ಬಂದಿರ್ತಾರೆ. ಯಾಕೆ? ಉತ್ತರ ಸ್ಪಷ್ಟವಾಗಿದೆ. ಸ್ಥಳೀಯವಾಗಿ ಉದ್ಯೋಗದ ಅವಕಾಶಗಳೇ ಇಲ್ಲ. ಇದು ಬರೀ ವಲಸೆ ಅಲ್ಲ, ಇದೊಂದು ಉತ್ತಮ ಭವಿಷ್ಯಕ್ಕಾಗಿ ನಡೆಯುತ್ತಿರುವ ಒಂದು ಅನಿವಾರ್ಯ ಹುಡುಕಾಟ. ಈ ಒಂದು ಮಾತು ನಾವು ನೋಡಿದ ಎಲ್ಲಾ ಡೇಟಾಗೆ ಜೀವ ತುಂಬುತ್ತೆ. ಇದು ಯಾರೋ ಒಬ್ಬರ ಮಾತಲ್ಲ. ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿ ಮೂಲಸೌಕರ್ಯಗಳೇ ಇಲ್ಲದೆ ಹತಾಶೆಗೊಂಡಿರೋ ಸಾವಿರಾರು ಜನರ ಧ್ವನಿ ಇದು. ಕುಡಿಯೋ ನೀರಿಗೆ ಟ್ಯಾಂಕರ್ಗಾಗಿ ಕಾಯೋ ಸ್ಥಿತಿ, ಕೊಟ್ಟ ಭರವಸೆಗಳೆಲ್ಲ ಹುಸಿಯಾದ ನೋವು, ಎಲ್ಲವೂ ಈ ಮಾತಲ್ಲಿದೆ. ಸರಿ, ಕ್ಷೇತ್ರದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳಿಂದ ಈಗ ನೇರವಾಗಿ ಚುನಾವಣಾ ಫಲಿತಾಂಶದ ಕಡೆಗೆ ಗಮನ ಹರಿಸೋಣ. ಈ ಸಂಖ್ಯೆಗಳು ಏನನ್ನ ಹೇಳ್ತೇವೆ? ಮತದಾರರು ಕೊಟ್ಟಿರೋ ಸಂದೇಶ ಎಷ್ಟು ಸ್ಪಷ್ಟವಾಗಿದೆ ಅನ್ನೋದನ್ನ ನೋಡೋಣ. 2018ರಲ್ಲಿ ಹುಣಸೂರಿನ ಚಿತ್ರಣ ಹೀಗಿತ್ತು. ಮತಗಳು 3 ಕಡೆ ಹಂಚಿ ಹೋಗಿದ್ದು, ಗೆದ್ದ ಪಕ್ಷಕ್ಕೆ ಸಿಕ್ಕಿದ್ದು ಕೇವಲ 30%ಕ್ಕಿಂತ ಕಡಿಮೆ ಮತಗಳು. ಅಂದ್ರೆ ಅದೊಂದು ಒಡೆದು ಹೋದ ತೀರ್ಪಾಗಿತ್ತು. ಯಾರಿಗೂ ಸ್ಪಷ್ಟವಾದ ಜನಾದೇಶ ಇರಲಿಲ್ಲ. ಆದ್ರೆ 2023ಕ್ಕೆ ಬರುವಷ್ಟರಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಇದೊಂದು ನಾಟಕೀಯ ಪಲ್ಲಟ. ಮತಗಳು ಕ್ರೋಢೀಕರಣಗೊಂಡಿವೆ ಮತ್ತು ಬಿಜೆಪಿಯ ಮತಪಾಲು ಪಾತಾಳಕ್ಕೆ ಕುಸಿದಿದೆ. 2018ರ ವಿಭಜಿತ ತೀರ್ಪಿಗೂ 2023ರ ಈ ಸ್ಪಷ್ಟ ತಿರಸ್ಕಾರಕ್ಕೂ ಇರೋ ಅಂತರವನ್ನ ಈ ಚಾರ್ಟ್ ನಿಖರವಾಗಿ ತೋರಿಸ್ತಿದೆ. -25.5%. ಇದು ಬಿಜೆಪಿಗೆ ಆದ ವೋಟ್ ಸ್ವಿಂಗ್. ಇದು ಕೇವಲ ಒಂದು ಸೋಲು ಅಂತ ಹೇಳೋಕಾಗಲ್ಲ. ಇದೊಂದು ದೊಡ್ಡ ರಾಜಕೀಯ ತಿರಸ್ಕಾರದ ಸ್ಪಷ್ಟ ಸಂಕೇತ. ಇದರ ಹಿಂದೆ ಇರೋ ಕಾರಣಗಳೇನು? ಬನ್ನಿ ಅದನ್ನ ಆಳವಾಗಿ ನೋಡೋಣ. ಈ ದೊಡ್ಡ ಮಟ್ಟದ ಕುಸಿತಕ್ಕೆ ಕಾರಣ ಏನು? ಇದು ಕೇವಲ ಒಬ್ಬ ಅಭ್ಯರ್ಥಿಯ ಸೋಲ ಅಥವಾ ಅದಕ್ಕೂ ಮಿಗಿಲಾದ ವ್ಯವಸ್ಥೆಯ ವೈಫಲ್ಯನ? ಅದನ್ನ ವಿಶ್ಲೇಷಿಸೋಣ. ಇಲ್ಲೊಂದು ವಿಚಿತ್ರವಾದ ಆದ್ರೆ ಬಹಳ ಮುಖ್ಯವಾದ ವಿಚಾರ ಇದೆ. ಅಭ್ಯರ್ಥಿ ಸ್ಥಳೀಯವಾಗಿದ್ರೂ ಜನರಿಗೆ ಚಿರಪರಿಚಿತರಾಗಿದ್ರು. ಅವರ ಸ್ಥಳೀಯತೆಯ ಸ್ಕೋರ್ 100ಕ್ಕೆ 75. ಆದರೆ ಪಕ್ಷದ ಗೆಲ್ಲುವ ಸಾಧ್ಯತೆ ಅದು ಕೇವಲ 100ಗೆ 20. ಇದರ ಅರ್ಥ ಏನು? ಸಮಸ್ಯೆ ಅಭ್ಯರ್ಥಿಯಲ್ಲಿರಲಿಲ್ಲ, ಬದಲಾಗಿ ಆಡಳಿತ ನಡೆಸಿದ ಪಕ್ಷದ ವ್ಯವಸ್ಥೆ ಮತ್ತು ಕಾರ್ಯತಂತ್ರದಲ್ಲಿತ್ತು. ಮತದಾರರ ಆಕ್ರೋಶಕ್ಕೆ ಪ್ರಮುಖ ಕಾರಣಗಳು ಇವು. 81 ಅಕ್ರಮ ಬಡಾವಣೆಗಳಲ್ಲಿ ನೀರು, ಚರಂಡಿಯಂತಹ ಮೂಲ ಸೌಲಭ್ಯಗಳೇ ಇಲ್ಲ. ಯುವಕರಿಗೆ ಕೆಲಸವಿಲ್ಲದೆ ವಲಸೆ ಹೋಗುವ ಅನಿವಾರ್ಯತೆ. ಹಳ್ಳಿಗಳಲ್ಲಿ ಸರಿಯಾದ ರಸ್ತೆ, ನೀರಿನ ವ್ಯವಸ್ಥೆ ಇಲ್ಲದಿರುವುದು. ಈ ಎಲ್ಲ ದೀರ್ಘಕಾಲದ ಸಮಸ್ಯೆಗಳೇ ಜನರ ತಿರಸ್ಕಾರಕ್ಕೆ ಕಾರಣವಾದವು. ಜನರ ದೈನಂದಿನ ಬವಣೆಗಳು ಈ ಮಟ್ಟಕ್ಕೆ ಹೋದಾಗ ನಮ್ಮ ಸಂವಿಧಾನದ ಮೂಲ ಆಶಯಗಳನ್ನ ನೆನಪಿಸ್ಕೋಬೇಕಾಗುತ್ತೆ. ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕುವ ಹಕ್ಕಿದೆ. ಹಾಗೆಯೇ ಸಾರ್ವಜನಿಕವಾಗಿ ಮಾತನಾಡುವಾಗ ಜವಾಬ್ದಾರಿಯುತವಾಗಿ, ಮಾಹಿತಿಪೂರ್ಣವಾಗಿ ಮಾತನಾಡೋದು ಕೂಡ ಅಷ್ಟೇ ಮುಖ್ಯ. ಸೋಲಿಗೆ ಕಾರಣಗಳನ್ನ ನೋಡಿದ್ವಿ. ಈಗ ಗೆಲುವಿನ ಸೂತ್ರ ಹೇಗಿರತ್ತೆ ಅಂತ ತಿಳಿಯೋಣ. ಇದಕ್ಕಾಗಿ ಒಂದು ಯಶಸ್ವಿ ಕ್ಷೇತ್ರವನ್ನ ಉದಾಹರಣೆಯಾಗಿ ತಗೊಳ್ಳೋಣ. ಉದಾಹರಣೆಗೆ ಬೆಂಗಳೂರಿನ ಬಸವನಗುಡಿ ಕ್ಷೇತ್ರವನ್ನ ತೆಗೆದುಕೊಳ್ಳೋಣ. ಅಲ್ಲಿ ಬಿಜೆಪಿ 61% ಮತಗಳನ್ನ ಗಳಿಸಿತ್ತು. ಅಲ್ಲಿ ಅಂತಹ ಯಶಸ್ಸು ಸಿಗಲು ಕಾರಣವೇನು? ಹುಣಸೂರಿನಲ್ಲಿ ಅದರಿಂದ ಕಲಿಯಬಹುದಾದ ಪಾಠಗಳೇನಿವೆ? ಬಸವನಗುಡಿಯ ಗೆಲುವಿನ ಹಿಂದಿನ ಸೂತ್ರವನ್ನ ನೋಡಿದ್ರೆ 4 ಮುಖ್ಯ ಅಂಶಗಳು ಕಾಣಿಸ್ತವೆ. 1. ದೀರ್ಘಕಾಲದಿಂದ ಜನರ ಜೊತೆಗಿರುವ ಒಬ್ಬ ಬಲವಾದ ಸ್ಥಳೀಯ ನಾಯಕ. 2. ತಳಮಟ್ಟದಲ್ಲಿ
ಅಂದ್ರೆ ಬೂತ್ ಮತ್ತು ವಾರ್ಡ್ ಮಟ್ಟದಲ್ಲಿ ಕಟ್ಟಿದ ಗಟ್ಟಿಯಾದ ಸಂಘಟನೆ. 3 ಸಂಪೂರ್ಣವಾಗಿ ಕನ್ನಡದಲ್ಲೇ ನಡೆದ ಜನರಿಗೆ ತಲುಪಿದ ಪ್ರಚಾರ. ಮತ್ತು 4 ಜನರ ಕಣ್ಣಿಗೆ ಕಾಣುವಂತಹ ನಾಗರಿಕ ಕೆಲಸಗಳ ಮೇಲೆ ಗಮನ. ಸರಿ, ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದಾಯ್ತು. ಈಗ ಪರಿಹಾರದ ಕಡೆಗೆ ಹೋಗೋಣ. ಜನರ ನಂಬಿಕೆಯನ್ನ ಮತ್ತೆ ಗೆಲ್ಲೋಕೆ, ಕ್ಷೇತ್ರವನ್ನ ಗೆಲ್ಲೋಕೆ ಒಂದು ಸ್ಪಷ್ಟವಾದ ನೀಲನಕ್ಷೆ ಅಂದ್ರೆ ಒಂದು ಬ್ಲೂಪ್ರಿಂಟ್ ಹೇಗಿರ್ಬೇಕು ನೋಡೋಣ. ಈ ಚೇತರಿಕೆಯ ಕಾರ್ಯತಂತ್ರಕ್ಕೆ 3 ಮುಖ್ಯ ಸ್ತಂಭಗಳಿವೆ. ಮೊದಲನೆಯದು ಜನರಿಗೆ ಕಾಣುವಂಥ ದೊಡ್ಡ ಯೋಜನೆಗಳನ್ನ ಮಾಡಿ ಮುಗಿಸೋದು. ಎರಡನೆಯದು ಅವರ ದೈನಂದಿನ ಜೀವನದ ನಾಗರಿಕ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ಕೊಡೋದು. ಮತ್ತು ಮೂರನೆಯದು ಪಕ್ಷದ ಸಂಘಟನೆಯನ್ನ ತಳಮಟ್ಟದಿಂದ ಅಂದ್ರೆ ಬೇರುಗಳಿಂದ ಮತ್ತೆ ಕಟ್ಟೋದು. ನೋಡಿ, ಇವು ಕೇವಲ ಭರವಸೆಗಳಲ್ಲ, ಇದೊಂದು ಜವಾಬ್ದಾರಿಯುತ ಒಪ್ಪಂದ. ಪ್ರತಿ ಯೋಜನೆಗೆ ಎಷ್ಟು ಖರ್ಚಾಗತ್ತೆ, ಎಷ್ಟು ಸಮಯ ಬೇಕು ಮತ್ತು ಅದರಿಂದ ಜನರಿಗೆ ಆಗೋ ಲಾಭ ಏನು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಉದಾಹರಣೆಗೆ 4 ಪಥದ ಹೆದ್ದಾರಿ ಪ್ರಯಾಣದ ಸಮಯವನ್ನ ಅರ್ಧಕ್ಕಿಳಿಸುತ್ತೆ. 100 ಹಾಸಿಗೆಗಳ ಆಸ್ಪತ್ರೆ ಸ್ಥಳೀಯವಾಡಿಯೇ ಉತ್ತಮ ಚಿಕಿತ್ಸೆ ಸಿಗುವಂತೆ ಮಾಡುತ್ತೆ. ಇದುವೇ ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಆಡಳಿತ. ದೊಡ್ಡ ಯೋಜನೆಗಳ ಜೊತೆಗೆ ಜನರ ಜೊತೆಗಿನ ಸಂಪರ್ಕವನ್ನ ಮತ್ತೆ ಸ್ಥಾಪಿಸೋದು ಅಷ್ಟೇ ಮುಖ್ಯ. ಪ್ರತಿ ಬೂತ್ ಮಟ್ಟದಲ್ಲಿ 10 ಜನ ಸ್ವಯಂ ಸೇವಕರು, ಪ್ರತಿ ವಾರ್ಡ್ಗೆ ಒಂದು ವಾಟ್ಸ್ಆಪ್ ಗ್ರೂಪ್. ಇದರಿಂದ ಜನರ ಸಮಸ್ಯೆಗಳನ್ನ ನೇರವಾಗಿ ತಿಳ್ಕೋಬಹುದು ಮತ್ತು ಸರ್ಕಾರದ ಕೆಲಸಗಳನ್ನ ನೇರವಾಗಿ ಅವರಿಗೆ ತಲುಪಿಸಬಹುದು. ಹೀಗೆ ತಳಮಟ್ಟದಲ್ಲಿ ಜನರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವಾಗ ವಿಶ್ವಾಸ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಜನರ ವೈಯಕ್ತಿಕ ಮಾಹಿತಿಯನ್ನ ಜವಾಬ್ದಾರಿಯುತವಾಗಿ ಬಳಸಬೇಕು. ಭಾರತದ ಹೊಸ ಡಿಪಿಡಿಪಿ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಖಾಸಗಿತನ ಮತ್ತು ಒಪ್ಪಿಗೆಗೆ ನಾವು ಬೆಲೆ ಕೊಡ್ಲೇಬೇಕು. ಇದು ನಂಬಿಕೆ ಕಟ್ಟುವ ಮೊದಲ ಹೆಜ್ಜೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು? ಮುಂದಿನ ದಾರಿ ಹೇಗಿರಬೇಕೋ? ರಾಜಕೀಯದ ಭವಿಷ್ಯದ ಬಗ್ಗೆ ಒಂದು ಪ್ರಮುಖ ಆಲೋಚನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಸಂಪೂರ್ಣ ನೀಲನಕ್ಷೆಯ ಹಿಂದಿರುವ ಮೂಲತತ್ವ ಅಂದ್ರೆ ಗವರ್ನೆನ್ಸ್ ROI ಅಥವಾ ಆಡಳಿತದ ಪ್ರತಿಫಲ. ಇದರ ಸರಳ ಅರ್ಥ ಇಷ್ಟೇ: ರಾಜಕೀಯದ ನಿಜವಾದ ಯಶಸ್ಸಿರೋದು ಕೇವಲ ಭರವಸೆಗಳನ್ನು ಕೊಡೋದ್ರಲ್ಲಿ ಅಲ್ಲ, ಬದಲಾಗಿ ಜನರ ಬದುಕನ್ನ ಉತ್ತಮಗೊಳಿಸೋ ನೈಜವಾದ ಅಳೆಯಬಹುದಾದ ಕೆಲಸಗಳಲ್ಲಿ. ಹಾಗಾದ್ರೆ ನಾವು ಕೇಳ್ಕೊಳ್ಳಬೇಕಾದ ಅಂತಿಮ ಪ್ರಶ್ನೆ ಇದು: ಕ್ಷೇತ್ರವ ರಾಜಕೀಯದ ಭವಿಷ್ಯ ಇರೋದು ಕೇವಲ ಚುನಾವಣೆಗಳನ್ನ ಗೆಲ್ಲೋದ್ರಲ್ಲ, ಅಥವಾ ಜನರ ಬದುಕನ್ನ ಕಟ್ಟಿಕೊಡೋ ಆಡಳಿತವನ್ನ ರೂಪಿಸೋದ್ರಲ್ಲ? ಹುಣಸೂರಿನ ತೀರ್ಪು ಈ ಪ್ರಶ್ನೆಗೆ ಒಂದು ಬಹಳ ಸ್ಪಷ್ಟವಾದ ಉತ್ತರ ಕೊಟ್ಟಿದೆ. ನೀವು ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ ಬ್ಲೂಪ್ರಿಂಟ್ ಸ್ಟ್ರಾಟಜೀಸ್ @AI ನಲ್ಲಿ mgr@blueprintstrategies.ai ಗೆ ಸಂಪರ್ಕಿಸಿ ಅಥವಾ 080-420-41602 ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ